ಸ್ಯಾಂಡಲ್ವುಡ್ ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಡಿಸೆಂಬರ್ 12ಕ್ಕೆ ಬರಬೇಕಾಗಿದ್ದ ಸಿನಿಮಾದ ರಿಲೀಸ್ ಡೇಟ್ ಬದಲಾಯಿಸಿದ್ರಾ? ಡಿಸೆಂಬರ್ 12ಕ್ಕಲ್ಲ, ಒಂದು ದಿನ ಮುಂಚಿತವಾಗಿಯೇ ಡೆವಿಲ್ ರಿಲೀಸ್ ಆಗಲಿದೆ ಎನ್ನುವ ಸುದ್ದಿ ಈಗ ಹೊರಬಿದ್ದಿದೆ. ಡಿಸೆಂಬರ್ 11ಕ್ಕೆ ರಾಜ್ಯಾದ್ಯಂತ ಡೆವಿಲ್ ತೆರೆಗೆ ಬರಲಿದೆ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಒಂದು ದಿನ ಮುಂಚಿತವಾಗಿಯೇ ಡೆವಿಲ್ ಸಿನಿಮಾ ಬಿಡುಗಡೆಗೆ ಡೆವಿಲ್ ತಂಡ ಮುಂದಾಗಿದೆ. ದರ್ಶನ್ ಪತ್ನಿ ಡೆವಿಲ್ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ನಟ ದರ್ಶನ್ ಪತ್ನಿ ಬಳಿ ಫ್ಯಾನ್ಸ್ ಬಗ್ಗೆ ಮಾತನಾಡಿದ್ದನ್ನು ಅಭಿಮಾನಿಗಳ ಮುಂದೆ ಹೇಳಿದ್ದಾರೆ. ದರ್ಶನ್ ತಮ್ಮ ಪತ್ನಿ ಬಳಿ ಫ್ಯಾನ್ಸ್ಗೆ ಹೇಳು ಅಂತ ಒಂದು ಮಾತು ಹೇಳಿದ್ದಾರಂತೆ. ಅದನ್ನ ಸ್ವತಃ ವಿಜಯಲಕ್ಷ್ಮಿ ಅಭಿಮಾನಿಗಳ ಬಳಿ ಹೇಳಿದ್ದಾರೆ. ಹೌದು, ದರ್ಶನ್ ಫ್ಯಾನ್ಸ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳು ಅಂತ ಹೇಳಿದ್ರಂತೆ. ಇದನ್ನು ಸ್ವತಃ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ, ಇಷ್ಟು ಸಿನಿಮಾಗಳಿಗೆ ಅಪಾರ ಪ್ರೀತಿ ಕೊಟ್ಟಿದ್ದೀರಾ, ಜೊತೆಯಲ್ಲಿ ನಿಂತಿದ್ದೀರಾ, ಆದ್ರೆ ಡೆವಿಲ್ಗೆ ಹೆಚ್ಚು ಪ್ರೀತಿ ಕೊಡಿ ಅಂತ ದರ್ಶನ್ ನನ್ನ ಬಳಿ ಹೇಳಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಈ ಮಾತು ಕೇಳಿ ಅಲ್ಲಿ ನೆರೆದಿದ್ದ ದರ್ಶನ್ ಅಭಿಮಾನಿಗಳು ಫುಲ್ ಖುಷ್ ಆದರು. ಡಿ ಬಾಸ್ ಅಂತ ಜೈಕಾರ ಹಾಕಿದ್ದಾರೆ. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ರಿಲೀಸ್ ಆಗಲಿದೆ. ಅಭಿಮಾನಿಗಳು ಭಾರೀ ಕುತೂಹಲದಿಂದ ಕಾಯುತ್ತಿರುವ ದರ್ಶನ್ ಅಭಿನಯದ ಸಿನಿಮಾ ನಟ ಜೈಲಿನಲ್ಲಿರುವಾಗಲೇ ರಿಲೀಸ್ ಆಗಲಿದೆ. ಈ ಒಂದು ಸಂದರ್ಭದಿಂದಾಗಿ ಡೆವಿಲ್ ಬಿಡುಗಡೆ ಸಮೀಪಿಸುತ್ತಿದ್ದಂತೆ ಮತ್ತೆ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿರುವಂತೆ ಕಾಣಿಸುತ್ತಿದೆ. ಡೆವಿಲ್ ಸುಸೂತ್ರವಾಗಿ ಬಿಡುಗಡೆ ಆಗಲು ವಿಜಯಲಕ್ಷ್ಮಿ ದರ್ಶನ್ ಅವರು ಕಾಮಾಖ್ಯೆ ದರ್ಶನ ಪಡೆದಿದ್ದಾರೆ. ಅಭಿಮಾನಿಗಳಿಗೆ ದರ್ಶನ್ ಸಂದೇಶ ತಲುಪಿಸಿದ ನಂತರ ಗುವಾಹಟಿಗೆ ತೆರಳಿದ ದಾಸನ ಪತ್ನಿ ಅಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯಲಿ ಎಂದು ಕಾಪಾಡು ಕಾಮಾಖ್ಯೆ ಅಂತ ಮತ್ತೆ ಕೈಮುಗಿದು ಬೇಡಿದ್ದಾರೆ. ಒಟ್ಟಿನಲ್ಲಿ ಡೆವಿಲ್ ಡಿಸೆಂಬರ್ 11ರ ಮೇಲಿದೆ. ಎಲ್ಲರ ಕಣ್ಣು ದಾಸನಿಲ್ಲದ ಈ ವೇಳೆ ಅತಿ ಹೆಚ್ಚು ಪ್ರಚಾರ ಮಾಡಿದಷ್ಟು ಸಿನಿಮಾ ಬಿಡುಗಡೆಗೆ ಒಳ್ಳೆಯ ಓಪನಿಂಗ್ ಪಡೆಯೋಕೆ ಸಾಕ್ಷಿಯಾಗಲಿದೆ. ಆದ್ರೆ ಅಭಿಮಾನಿಗಳು ಯಾಕೋ ಮೌನ ವಹಿಸಿದ್ದರಾ ಅನ್ನೋ ಚರ್ಚೆಯ ನಡುವೆಯೇ ಸಾಂಗ್ಗಳೇನೋ ಹಿಟ್ ಆಗಲಿಲ್ಲ. ಆದ್ರೆ ಸಿನಿಮಾ ಹಿಟ್ ಆಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿರೋದು ಸುಳ್ಳಲ್ಲ.